ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾನನಷ್ಟ ಹೇಳಿಕೆ ಕೊಟ್ಟ ಪ್ರಕರಣದಲ್ಲಿ ಕಳೆದ ವರ್ಷ ಮಾರ್ಚ್ ತಿಂಗಳಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ದೋಷಿ ಅಂತ ಪರಿಗಣಿಸಿ ಗುಜರಾತ್ನ ಸೂರತ್ ನ್ಯಾಯಾಲಯ ಅವರಿಗೆ 2 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. 2019ನೇ ಇಸ್ವಿನಲ್ಲಿ ಕರ್ನಾಟಕದ ಕೋಲಾರದಲ್ಲಿ ಒಂದು ಸಮಾವೇಶ ನಡೆಯಿತು ಕಾಂಗ್ರೆಸ್ದು. ಆ ಸಮಾವೇಶದಲ್ಲಿ ಪಾಲ್ಗೊಂಡಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮೋದಿ ಅವರನ್ನು ಉದ್ದೇಶಿಸಿ ಒಂದು ಮಾತನ್ನ ಆಡಿದ್ರು. ಅಂದ್ರೆ ಮೋದಿ ಎನ್ನುವಂತಹ ಸರ್ನೇಮ್ ಅನ್ನ ಇಟ್ಕೊಂಡಂತಹ ಎಲ್ಲರೂ ಕೂಡ ಭ್ರಷ್ಟರು ಎನ್ನುವಂತಹ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಂತಹ ರಾಹುಲ್ ಗಾಂಧಿ ಅವರ ಮೇಲೆ ಗುಜರಾತ್ನ ಸೂರತ್ನಲ್ಲಿ ಪ್ರಕರಣ ದಾಖಲಾಗುತ್ತೆ, ಮಾನನಷ್ಟ ಪ್ರಕರಣ. ಸೊ ಈ ಕೇಸ್ನ ವಿಚಾರಣೆ ನಡೆಸಿದಂತಹ ಸೂರತ್ನ ನ್ಯಾಯಾಲಯ ರಾಹುಲ್ ಗಾಂಧಿ ಅವರಿಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಗುಜರಾತ್ನ ಸೂರತ್ ನ್ಯಾಯಾಲಯ ಕೊಟ್ಟಂತಹ ಈ ತೀರ್ಪಿನ ಬಳಿಕ ರಾಹುಲ್ ಗಾಂಧಿ ಅವರು ಅಂದ್ರೆ ಆ ಟೈಮ್ನಲ್ಲಿ ವಯನಾಡಿನ MP ಆಗಿದ್ರು. ಆ MP ಸ್ಥಾನದಿಂದ ರಾಹುಲ್ ಗಾಂಧಿ ಅವರು ಅನರ್ಹಗೊಂಡ್ರು. ಸೂರತ್ ನ್ಯಾಯಾಲಯದ ಈ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ದರ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 7ನೇ ತಾರೀಕು ರಾಹುಲ್ ಗಾಂಧಿ ಅವರ ಅನರ್ಹತೆಯನ್ನ ಲೋಕಸಭಾ ಸ್ಪೀಕರ್ ರದ್ದುಗೊಳಿಸಿದ್ರು. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರು ಮತ್ತೆ ಸಂಸದರಾಗಿ ಮುಂದುವರೆದ್ರು. ಸೊ ತಮ್ಮ 20 ವರ್ಷದ ರಾಜಕಾರಣದ ಅವಧಿಯಲ್ಲಿ ಒಂದು ದೊಡ್ಡ ಸಂಕಷ್ಟವನ್ನ ಎದುರಿಸಿ ಅದರಿಂದ ಪಾರಾಗಿ ಬಂದಿದ್ದಂತಹ ರಾಹುಲ್ ಗಾಂಧಿ ಅವರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದೇ ರಾಹುಲ್ ಗಾಂಧಿ ಅವರ ಭಾರತೀಯ ಪೌರತ್ವ ವಿಚಾರ. ಈ ಪೌರತ್ವ ವಿಚಾರ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರುವ ರಾಹುಲ್ ಗಾಂಧಿ ಅವರು ಎದುರಿಸ್ತಾ ಇರುವಂತಹ ಅತಿ ದೊಡ್ಡ ಪ್ರಕರಣ, ಅತಿ ದೊಡ್ಡ ಸವಾಲು ಅಂತಾನೆ ಹೇಳಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೇವಲ 22 ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯ ನಿರ್ಧಾರವಾಗುತ್ತೆ. ಸಂಸದರಾಗಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಅಷ್ಟೇ ಅಲ್ಲ, ಭಾರತೀಯನಾಗಿ, ಭಾರತ ದೇಶದ ಪ್ರಜೆಯಾಗಿಯೂ ಕೂಡ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ವಾಸ ಮಾಡೋಕೆ ಅವಕಾಶ ಸಿಗತ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆಯ ಜೊತೆಗೆ ರಾಹುಲ್ ಗಾಂಧಿ ಅವರು ಭಾರತ ದೇಶವನ್ನೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬರುತ್ತಾ ಎನ್ನುವುದು ಕೂಡ ಈ 22 ದಿನಗಳ ಅವಧಿಯಲ್ಲಿ ನಿರ್ಧಾರವಾಗುತ್ತೆ. ರಾಹುಲ್ ಗಾಂಧಿ ಅವರ ಭಾರತೀಯ ಪೌರತ್ವವನ್ನ ಪ್ರಶ್ನಿಸಿ ಬಿಜೆಪಿಯ ಕಾರ್ಯಕರ್ತರು ಆಗಿರುವಂತಹ ವಿಘ್ನೇಶ್ ಶಿಶಿರ್ ಎಂಬ ವ್ಯಕ್ತಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ PIL ಅನ್ನ ಸಲ್ಲಿಸಿದ್ದಾರೆ. ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರುವಂತಹ ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೂಡ ಮಾಡಿದೆ. ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವಾಲಯ ಡಿಸೆಂಬರ್ 19ರಂದು ತನ್ನ ಅಭಿಪ್ರಾಯವನ್ನ ತಿಳಿಸಬೇಕು ಎನ್ನುವಂತಹ ನಿರ್ದೇಶನವನ್ನ ಎನ್ನುವಂತಹ ಡೈರೆಕ್ಷನ್ ಅನ್ನು ಕೂಡ ಕೊಟ್ಟಿದೆ ಅಲಹಾಬಾದ್ ಹೈಕೋರ್ಟ್. ಸೊ ಹೀಗಾಗಿ ಡಿಸೆಂಬರ್ 19 ಏನಿದೆ ಇದು ರಾಹುಲ್ ಗಾಂಧಿ ಅವರ ಪಾಲಿಗೆ ಅತ್ಯಂತ ನಿರ್ಣಾಯಕ ದಿನ. ರಾಹುಲ್ ಗಾಂಧಿ ಅವರ ಪೌರತ್ವ ವಿವಾದ ಹುಟ್ಕೊಂಡಿದ್ದು ಬ್ರಿಟನ್ನ ಸಂಸ್ಥೆಯೊಂದಕ್ಕೆ ತಾವು ಸಲ್ಲಿಸಿದಂತಹ ಮಾಹಿತಿಗಳ ಆಧಾರದಲ್ಲಿ. ಬ್ರಿಟನ್ ಕಂಪನಿ ಬ್ಯಾಕ್ಆಪ್ಸ್ ಲಿಮಿಟೆಡ್ನಲ್ಲಿ ರಾಹುಲ್ ಗಾಂಧಿ ಅವರು ನಿರ್ದೇಶಕರಾಗಿದ್ದರು. 2003ರಲ್ಲಿ ಈ ಕಂಪನಿಯ ರಿಜಿಸ್ಟ್ರೇಷನ್ ಆಗ್ತಾ ಇದ್ದಂತಹ ವೇಳೆ ಈ ಕಂಪನಿಯ ನಿರ್ದೇಶಕರಾಗಿದ್ದಂತಹ ರಾಹುಲ್ ಗಾಂಧಿ ಅವರು ಬ್ರಿಟನ್ ಪ್ರಜೆ ಅಂತ ದಾಖಲೆಗಳಲ್ಲಿ ಉಲ್ಲೇಖವಾಗಿತ್ತು. 2005 ಮತ್ತು 2006ರಲ್ಲಿ ಕಂಪನಿ ಸಲ್ಲಿಸಿದಂತಹ ವಾರ್ಷಿಕ ವರದಿಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಜನ್ಮ ದಿನಾಂಕವನ್ನ 1970 ಜೂನ್ 19 ಮತ್ತು ಬ್ರಿಟನ್ ನಾಗರಿಕ ಅಂತ ಘೋಷಿಸಲಾಗಿತ್ತು. 2009ರಲ್ಲಿ ಬ್ರಿಟನ್ ಮೂಲದ ಈ ಬ್ಯಾಕ್ಆಪ್ಸ್ ಕಂಪನಿ ಏನಿದೆ ಅದು ಡಿಸಾಲ್ವ್ ಆಗುತ್ತೆ, ಅಂದ್ರೆ ಮುಚ್ಚಿ ಹೋಗುತ್ತೆ. ಆ ಮುಚ್ಚಿ ಹೋದಂತಹ ಸಂದರ್ಭದಲ್ಲಿ ಡೈರೆಕ್ಟರ್ ಆಗಿದ್ದಂತಹ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಮಾಹಿತಿಯಲ್ಲೂ ಕೂಡ ತಾವು ಬ್ರಿಟನ್ ಪ್ರಜೆ ಎನ್ನುವಂತಹ ಅಂಶವೂ ಕೂಡ ಅಲ್ಲಿ ಉಲ್ಲೇಖವಾಗಿತ್ತು. ಬ್ಯಾಕ್ಆಪ್ಸ್ ಕಂಪನಿಯ ಈ ದಾಖಲೆಗಳನ್ನು ಆಧರಿಸಿ ಬಿಜೆಪಿಯ ರಾಜ್ಯಸಭಾ ಸಂಸದರಾಗಿದ್ದಂತಹ ಸುಬ್ರಮಣಿಯನ್ ಸ್ವಾಮಿ ಅವರು ಕೇಂದ್ರ ಸಚಿವಾಲಯಕ್ಕೆ 2019ರಲ್ಲೇ ದೂರನ್ನ ಸಲ್ಲಿಸಿದ್ರು. ಈ ದೂರಿನ ಆಧಾರದಲ್ಲಿ 2019ರ ಏಪ್ರಿಲ್ 29ರಂದು ಉತ್ತರಿಸುವಂತೆ ರಾಹುಲ್ ಗಾಂಧಿ ಅವರಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಇದಾದ ಬಳಿಕ ರಾಹುಲ್ ಗಾಂಧಿ ಅವರ ಈ ಪೌರತ್ವ ವಿಚಾರದ ಕುರಿತಾಗಿ ಸುಬ್ರಮಣಿಯನ್ ಸ್ವಾಮಿ ಅವರು ಕೊಟ್ಟಂತಹ ದೂರಿನ ಕುರಿತಾಗಿ ಗೃಹ ಸಚಿವಾಲಯವು ಕೂಡ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ದೆಹಲಿ ಹೈಕೋರ್ಟ್ನಲ್ಲಿ ಮತ್ತೆ ಇದೇ ಸುಬ್ರಮಣಿಯನ್ ಸ್ವಾಮಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಇದೇ ಪೌರತ್ವದ ವಿಚಾರದ ಕುರಿತಾಗಿ. ಈ ಅರ್ಜಿಯ ವಿಚಾರಣೆ ದೆಹಲಿಯ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಈಗಲೂ ಕೂಡ. ಇತ್ತ ರಾಹುಲ್ ಗಾಂಧಿ ಅವರ ಭಾರತೀಯ ನಾಗರಿಕತ್ವವನ್ನ ರದ್ದುಗೊಳಿಸಬೇಕು ಮತ್ತು ಬ್ರಿಟನ್ ಪ್ರಜೆಯಾಗಿ ಭಾರತೀಯ ಪೌರತ್ವವನ್ನ ಪಡೆದ ಬಗ್ಗೆ CBI ತನಿಖೆಗೆ ಆದೇಶ ಮಾಡಬೇಕು ಅಂತ ಕೋರಿ ಕರ್ನಾಟಕ ಮೂಲದ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಅಲಹಾಬಾದ್ ಹೈಕೋರ್ಟ್ನಲ್ಲಿ PIL ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು.
ಸೊ ಅಲಹಾಬಾದ್ ಹೈಕೋರ್ಟ್ ಇದೀಗ ಕೇಂದ್ರ ಗೃಹ ಸಚಿವಾಲಯಕ್ಕೆ ಒಂದು ನಿರ್ದೇಶನವನ್ನ ಏನ್ ಕೊಟ್ಟಿದೆ, ಡಿಸೆಂಬರ್ 19ರಂದು ರಾಹುಲ್ ಗಾಂಧಿ ಅವರ ಪೌರತ್ವ ವಿಚಾರದ ಕುರಿತಾಗಿ ನೀವೊಂದು ನಿಲುವನ್ನ ತೆಗೆದುಕೊಳ್ಬೇಕು, ಯಾವ ನಿಲುವನ್ನ ತೆಗೆದುಕೊಳ್ತೀರಿ ಅದನ್ನ ನಮಗೆ ತಿಳಿಸಿ ಎನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ. ಸೊ ಕೇಂದ್ರದ ಗೃಹ ಸಚಿವಾಲಯ ತೆಗೆದುಕೊಳ್ಳುವಂತಹ ಈ ನಿರ್ಧಾರ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರುವ ರಾಹುಲ್ ಗಾಂಧಿ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಭಾರತೀಯ ಪೌರತ್ವ ಯಾವೆಲ್ಲ ಅಂಶಗಳ ಆಧಾರದಲ್ಲಿ ರದ್ದಾಗತ್ತೆ ಎನ್ನುವಂತಹ ವಿಚಾರಕ್ಕೆ ಬಂದ್ರೆ ಅದರಲ್ಲಿ 3 ರೂಪದಲ್ಲಿ ಈ ಪೌರತ್ವ ರದ್ದಾಗತ್ತೆ. ಮೊದಲನೇದಾಗಿ ಭಾರತದ ಸಂವಿಧಾನದ ಪ್ರಕಾರ ನಮ್ಮ ದೇಶದಲ್ಲಿ ದ್ವಿಪೌರತ್ವ ಅಂದ್ರೆ ಒಂದೇ ಟೈಮ್ನಲ್ಲಿ ಏಕಕಾಲದಲ್ಲಿ 2 ದೇಶಗಳ ಪೌರತ್ವವನ್ನ ಪಡೆದುಕೊಳ್ಳೋಕೆ ಅವಕಾಶ ಇಲ್ಲ. ಸೊ ಭಾರತದ ಸಂವಿಧಾನದ ವಿಧಿ 9ರ ಪ್ರಕಾರ ಒಂದು ವೇಳೆ ಭಾರತೀಯ ಪ್ರಜೆ ಬೇರೊಂದು ದೇಶದ ಪೌರತ್ವವನ್ನ ಪಡೆದುಕೊಂಡ್ರೆ ಆತ ಭಾರತೀಯ ನಾಗರಿಕನಾಗಿರೋದಿಲ್ಲ, ಆತ ಆಟೋಮೆಟಿಕಲಿ ಭಾರತೀಯ ಪೌರತ್ವ ಏನಿದೆ ಅದನ್ನ ಕಳೆದುಕೊಳ್ತಾನೆ. ಇನ್ನು ಭಾರತೀಯ ಪೌರತ್ವ ಕಾಯ್ದೆಯ ಕಲಂ 9ರ ಪ್ರಕಾರ ಒಂದು ವೇಳೆ ಭಾರತೀಯ ಪ್ರಜೆ ತಾನು ಸ್ವಯಂ ಪ್ರೇರಿತವಾಗಿ ಹೊರದೇಶದ ಅಥವಾ ಮತ್ತೊಂದು ದೇಶದ ಪೌರತ್ವವನ್ನ ಪಡೆದುಕೊಂಡ್ರೆ ಆಗ ಅಂತಹ ವ್ಯಕ್ತಿಯ ಪೌರತ್ವ ಏನಿದೆ ಭಾರತೀಯ ಪೌರತ್ವ ಅದನ್ನು ಕೂಡ ಆತ ಕಳೆದುಕೊಳ್ತಾನೆ. ಹಾಗೆ ಭಾರತೀಯ ಪೌರತ್ವ ಕಾಯ್ದೆಯ ಕಲಂ 10ರ ಪ್ರಕಾರ ಒಂದು ವೇಳೆ ಸತ್ಯಾಂಶಗಳನ್ನ ಮುಚ್ಚಿಟ್ಟು ಅಕ್ರಮವಾಗಿ ಭಾರತೀಯ ಪೌರತ್ವವನ್ನ ಪಡೆದುಕೊಂಡ್ರೆ ಅಂತಹ ವ್ಯಕ್ತಿಯ ಪೌರತ್ವವನ್ನ ಕೇಂದ್ರ ಸರ್ಕಾರ ತನ್ನಲ್ಲಿರುವಂತಹ ಸ್ಪೆಷಲ್ ಅಧಿಕಾರವನ್ನ ಬಳಸಿಕೊಂಡು ಆತನ ಪೌರತ್ವವೇನಿದೆ ಅದನ್ನ ರದ್ದುಗೊಳಿಸಬಹುದು. ಸೊ ಈ 3 ರೀತಿಯಲ್ಲಿ ಭಾರತೀಯ ಪೌರತ್ವವನ್ನ ಕಳೆದುಕೊಳ್ಳುವಂತಹ ಚಾನ್ಸಸ್ ಇದೆ ಯಾವುದೇ ವ್ಯಕ್ತಿಗಾದ್ರೂ. ಅದೇ ರೀತಿ 3 ರೀತಿಯಲ್ಲಿ ಭಾರತೀಯ ಪೌರತ್ವವನ್ನ ಯಾವುದೇ ವ್ಯಕ್ತಿ ಆದ್ರೂ ಪಡೆದುಕೊಳ್ಳಬಹುದು. ಆ 3 ರೀತಿ ಯಾವ್ಯಾವುದಪ್ಪ, 3 ವಿಧಗಳು ಯಾವುದು ಅಂದ್ರೆ, ಮೊದಲನೇದಾಗಿ ಭಾರತೀಯ ಪೌರತ್ವ ಕಾಯ್ದೆಯ ಸೆಕ್ಷನ್ 5ರ ಪ್ರಕಾರ 1947ರ ಬಳಿಕ ಅಂದ್ರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಬಳಿಕ ಯಾರೆಲ್ಲ ಜನಿಸ್ತಾರೋ ಭಾರತದಲ್ಲಿ ಅವರೆಲ್ಲರೂ ಕೂಡ ಭಾರತೀಯ ನಾಗರಿಕರಾಗಿರ್ತಾರೆ. ಇದೇ ಸೆಕ್ಷನ್ನ ಪ್ರಕಾರ ಭಾರತ ಮೂಲದ ವ್ಯಕ್ತಿ ಭಾರತದಲ್ಲಿ 7 ವರ್ಷ ನೆಲೆಸಿದ್ರೆ ಆಗ ನೋಂದಣಿ ಮಾಡಿಕೊಂಡ ದಿನದಿಂದಲೇ ಭಾರತದ ನಾಗರಿಕನಾಗ್ತಾನೆ ಆ ವ್ಯಕ್ತಿ. ಅಲ್ಲದೆ ಸೆಕ್ಷನ್ 5ರ ಪ್ರಕಾರ ಒಂದು ವೇಳೆ ವ್ಯಕ್ತಿಯ ಪೋಷಕರು ಅಂದ್ರೆ ತಂದೆ ತಾಯಿ ಭಾರತೀಯ ನಾಗರಿಕರಾಗಿದ್ರೆ ಅಂತಹ ವ್ಯಕ್ತಿ ನೋಂದಣಿ ಮಾಡಿಕೊಂಡ ದಿನವೇ ಆತ ಅಂದ್ರೆ ಆ ದಿನದಿಂದಲೇ ಆತ ಭಾರತೀಯ ಪ್ರಜೆಯಾಗಿರ್ತಾನೆ. ಸೊ ಈ ಗ್ರೌಂಡ್ಸ್ ನಲ್ಲಿ ನಾವು ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಜನಿಸಿದ್ದು 1970 ಜೂನ್ 19ನೇ ತಾರೀಕು ಅಂದ್ರೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ. ಇನ್ನು ಲೋಕಸಭೆಯ ಕಾರ್ಯಾಲಯದ ಅಧಿಕೃತ ವೆಬ್ಸೈಟ್ ನಲ್ಲಿ ಇರುವಂತಹ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿ ಅವರು ಜನಿಸಿದ್ದು ದೆಹಲಿಯಲ್ಲೇ ಅಂದ್ರೆ ಭಾರತದಲ್ಲೇ. ಸೊ ಒಂದು ವೇಳೆ ಅಲಹಾಬಾದ್ ಹೈಕೋರ್ಟ್ಗೆ ಕೇಂದ್ರ ಗೃಹ ಸಚಿವಾಲಯ ರಾಹುಲ್ ಗಾಂಧಿ ಅವರು ಭಾರತದ ಪ್ರಜೆನೇ ಅಲ್ಲ, ಅವರು ಬ್ರಿಟನ್ ಪ್ರಜೆ ಅಂತ ಅಧಿಕೃತವಾಗಿ ಏನಾದರೂ ಮಾಹಿತಿಯನ್ನ ಕೊಟ್ರೆ ಕೋರ್ಟ್ಗೆ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಭಾರಿ ಹಿನ್ನಡೆ ಆಗುತ್ತೆ. ಇನ್ನು ನಮ್ಮ ಸಂವಿಧಾನದ ಆರ್ಟಿಕಲ್ 84ರ ಪ್ರಕಾರ ಯಾವುದೇ ವ್ಯಕ್ತಿ ರಾಜ್ಯಸಭೆ ಅಥವಾ ಲೋಕಸಭೆಯ ಸದಸ್ಯನಾಗಿರೋದಕ್ಕೆ ಮೊದಲ ಅರ್ಹತೆ ಅಂದ್ರೆ ಆತ ಭಾರತೀಯ ಪ್ರಜೆ ಆಗಿರಬೇಕು. ಇನ್ನು ಜನಪ್ರತಿನಿಧಿಗಳ ಕಾಯ್ದೆಯ ಪ್ರಕಾರ ಭಾರತದ ಪ್ರಜೆಗಳು ಅಲ್ಲದವರಿಗೆ ಮತದಾನದ ಹಕ್ಕು ಕೂಡ ಇರೋದಿಲ್ಲ. ನಮ್ಮ ದೇಶದಲ್ಲಿ ಅನಿವಾಸಿ ಭಾರತೀಯರಿಗೂ ಕೂಡ ಮತದಾನದ ಹಕ್ಕು ಇರೋದಿಲ್ಲ. ಅಷ್ಟೇ ಅಲ್ಲ, ಈ ಕಾಯ್ದೆಯ ಪ್ರಕಾರ ಭಾರತೀಯ ಪ್ರಜೆಗಳು ಅಲ್ಲದವರು ಅನಿವಾಸಿ ಭಾರತೀಯರು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವಂತಿಲ್ಲ, ಶಾಸಕರು ಆಗುವಂತಿಲ್ಲ, ಸಂಸದರು ಆಗುವಂತಿಲ್ಲ, ಅಂದ್ರೆ ಜನಪ್ರತಿನಿಧಿಗಳು ಆಗೋದಕ್ಕೆ ಅವರಿಗೆ ಅರ್ಹತೆ ಇರೋದಿಲ್ಲ. ಅಂದ್ರೆ ಭಾರತದಲ್ಲಿ ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ಹೊಂದುವಂತಿಲ್ಲ. ಇನ್ನು ರಾಹುಲ್ ಗಾಂಧಿ ಅವರ ಈ ಪೌರತ್ವ ವಿವಾದ ಏನಿದೆ ಅದು ರಾಜಕೀಯ ದೃಷ್ಟಿಯಲ್ಲಿ ಮಾತ್ರ ದೊಡ್ಡ ಪ್ರಕರಣವಾಗಿ ಕಾಣ್ತಾ ಇದೆ ಹೊರತು ಕಾನೂನಾತ್ಮಕವಾಗಿ ಅಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಸಂಸದರಾಗಿ ಅಂದ್ರೆ ಲೋಕಸಭೆಗೆ ಎಂಟರಾಗಿ 20 ವರ್ಷನೇ ಕಳೆದಿದೆ. ಅಂದ್ರೆ 2004ರಲ್ಲಿ ಏನು ಮೊದಲ ಬಾರಿಗೆ MP ಆಗಿ ಆಯ್ಕೆ ಆಯಿತು, ಅದಾದ ಬಳಿಕ 2009, ಅದಾದ ಬಳಿಕ 2014, 2019 ಹಾಗೆ ಮತ್ತೆ ಇದೀಗ 2024 ಈ 5 ಅವಧಿಯಲ್ಲೂ ಕೂಡ MP ಆಗಿ ಅವರು ಗೆದ್ದಿದ್ದಾರೆ. ಅದರ ಜೊತೆಗೆ ಸದ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದಾರೆ. ಸೊ ಇಂತಹ ಸನ್ನಿವೇಶದಲ್ಲಿ ಒಂದು ವೇಳೆ ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಂದ್ರ ಗೃಹ ಸಚಿವಾಲಯ ಅಲಹಾಬಾದ್ ಹೈಕೋರ್ಟ್ಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ದಾಖಲೆಗಳನ್ನು ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಹಾಗಂತ ರಾಹುಲ್ ಗಾಂಧಿ ಅವರಿಗೆ ಈ ಪೌರತ್ವ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಅಂತಲ್ಲ. ಕಾನೂನು ಹೋರಾಟ ಇದ್ದೇ ಇದೆ, ಕಾನೂನಿನ ಕಣ್ಣಲ್ಲಿ ಎಲ್ಲರೂ ಒಂದೇ ಆಗಿರ್ತಾರೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರಿಗೆ ಅಪ್ಪರ್ ಹ್ಯಾಂಡ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ.